Hello, my dear students. Today we are going to study about first poem, Grandma Climbs a Tree. So this poem is written by Ruskin Bond. This poem is written by Ruskin Bond. So this poem is for memorization ಇದೆ. So memorization ಇರ್ತಕ್ಕಂಥ poem it is. ಸೊ ಮೆಮೊರೈಸೇಷನ್ ಅಂತಂದರೆ ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ 4 ಅಂಕದ ಪ್ರಶ್ನೆ ಬರುತ್ತೆ. 4 marks ಕ್ವಶನ್ ಇಟ್ ಈಸ್. ಸೊ ಯು ಮಸ್ಟ್ ಪ್ರಾಕ್ಟೀಸ್ ಆಲ್ ಆಫ್ ಯು ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ 4 marks. ಓಕೆ, ಇವತ್ತು ಈ ಒಂದು ಪೋಯಮ್ ಬಗ್ಗೆ ತಿಳಿಯೋಣ. ಓಕೆ, ಫಸ್ಟ್ ಸ್ಟಾಂಜಾ. ಓಕೆ, ಲೆಟ್ಸ್ ಗೆಟ್ ಇನ್. ಫಸ್ಟ್ ಸ್ಟಾಂಜಾ ಏನನ್ನು ಹೇಳುತ್ತೆ ಅಂತ ನೋಡೋಕ್ಕೆ. ಓಕೆ, ಮೈ ಗ್ರ್ಯಾಂಡ್ ಮದರ್ ವಾಸ್ ಜಿನಿಸ್. ಗ್ರ್ಯಾಂಡ್ ಮದರ್ ಮೀನ್ಸ್ ಅಜ್ಜಿ ಅಂತ ಅರ್ಥ. ನಮ್ಮ ಅಜ್ಜಿ ಹೇಗಿದ್ಲು ಅಂತಂದರೆ ಜಿನಿಸ್ ಆಗಿದ್ಲು, ಶ್ರೇಷ್ಠವಾಗಿದ್ಲು ಅಂತ ಹೇಳ್ತಾನೆ ನಾವು. ಯಾರು? ರಸ್ಕಿನ್ ಬಾಂಡ್ ಈಸ್ ಗೋಯಿಂಗ್ ಟು tell you in this poem his childhood experiences, how his grandmother was lived unusual hobby like climbing a tree ಅನ್ನುವಂಥದ್ದನ್ನು ಇಲ್ಲಿ ಕ್ಲೈಂಬಿಂಗ್ ಟ್ರೀ ಏನಿದೆಯಲ್ಲ, ಅವಳು ಅಷ್ಟೊಂದು ವಯಸ್ಸಾಗಿದ್ರೂ ಕೂಡ ಅಜ್ಜಿ ಮರ ಏರ್ತಾ ಇದ್ಲು, ಹಾಗಾಗಿ ಅವಳು ಜಿನಿಸ್ ಅಂತ ಹೇಳ್ತಾನೆ. ಯು ವುಡ್ ಲೈಕ್ ಟು ನೋ ವೈ? ಹಾಗಾದರೆ ಅವಳು ಯಾಕೆ ಜಿನಿಸ್ ಅಂತ ನೀವು ತಿಳ್ಕೊಬೇಕಾ ಈ ಒಂದು ಪೋಯಮಲ್ಲಿ? ಎಸ್, ಹಾಗಾದರೆ ನೋಡುವ. ಬಿಕಾಸ್ ಶಿ ಕ್ಲೈಂಬ್ ಟ್ರೀಸ್. ಶಿ ಕುಡ್ ಕ್ಲೈಂಬ್ ಟ್ರೀಸ್. ಅವಳು ಮರವನ್ನು ಏರ್ತಾ ಇದ್ಲು. ಸಾಮಾನ್ಯವಾಗಿ ವಯಸ್ಸಾಗಿರ್ತಕ್ಕಂಥವ್ರು ಮರ ಏರೋದು ತುಂಬ ಕಷ್ಟ. ಆದರೆ ಇಲ್ಲೇ ರಸ್ಕಿನ್ ಬಾಂಡ್ ಅವರ ಅಜ್ಜಿ ಹೇಗಿದ್ಲು ಅಂತಂದರೆ, ತುಂಬ ವಯಸ್ಸಾಗಿದ್ದರೂ ಕೂಡ ಮರವನ್ನು ಏರುವಂಥ ಹಾಬಿ ಅವಳಲ್ಲಿತ್ತು. ಆ ಹಾಬಿಯಿಂದಾಗಿ ಅವಳಿಗೆ ಜಿನ್ನಿಸ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾಳೆ. ಸ್ಪ್ರೆಡಿಂಗ್ ಆರ್ ಹೈ, ಅದು ಎಷ್ಟೇ ಉದ್ದವಾಗಿ ಇರಲಿ, ಅದು ಎಷ್ಟೇ ಎತ್ತರವಾಗಿರ್ತಕ್ಕಂಥ ಮರ ಇರಲಿ. ಶಿ ವುಡ್ ಬಿ ಆಫ್ ದೇರ್ ಬ್ರಾಂಚಸ್ ಇನ್ ಟ್ರೈಸ್. ಅದು ಆ ಮರವನ್ನು ತಕ್ಷಣ ಏನು ಮಾಡ್ತಿದ್ದವಳು, ಆ ರೆಂಬೆ ಕೊಂಬೆಗಳ ಮೇಲೆ ಹತ್ತಿ ಕುಂದಿರ್ತಾ ಇದ್ಲು. ಟ್ರೈಸ್ ಅಂದರೆ ಇಲ್ಲಿ ಏನು, ಕ್ವಿಕ್ಕಾಗಿ ಬೇಗನೆ ಏರ್ತಾ ಇದ್ಲು ಮರವನ್ನು ಅಂತ ಹೇಳ್ತಾರೆ. ಆ್ಯಂಡ್ ಮೈಂಡ್ ಯು ಅಂದರೆ ನಿಮ್ಗೆ ಗೊತ್ತಾ ಏನಂದರೆ, ವೆನ್ ಲಾಸ್ಟ್ ಶಿ ಕ್ಲೈಂಬ್ ಎ ಟ್ರೀ ಸಿ ವಾಸ್ 62. ನೋಡ್ರಿ, ಕೊನೆ 62 ವಯಸ್ಸು ಆದಾಗಲೂ ಕೂಡ ಅವಳು ಮರವನ್ನು ಏರಿದ್ದಾಳೆ ಅಂತ ಹೇಳ್ತಿದ್ದಾನೆ ರಸ್ಕಿನ್ ಬಾಂಡ್ ಇಲ್ಲಿ. ಓಕೆ, ನೆಕ್ಸ್ಟ್. ಎವರ್ ಸಿನ್ಸ್ ಚೈಲ್ಡ್ಹುಡ್ she would had this gift. ಬಾಲ್ಯದಿಂದಲೂ ಇದು ಅವಳಿಗೆ ಒಂದು ವರವಾಗಿ ಬಂದಿರುತ್ತೆ. ಯಾವ ಗುಣ ಅಂತಂದರೆ ಮರವನ್ನು ಏರುವಂಥ ಗುಣ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದೆನ್ ಇನ್ ಎ ಲಿಫ್ಟ್. ಈ ನೆಲದ ಮೇಲೆ ಇರೋಕ್ಕಿಂತ ಅವಳಿಗೆ ಎಲ್ಲಿ ಹೆಚ್ಚು ಹ್ಯಾಪಿಯಾಗಿದ್ಲು ಅಂತಂದರೆ ಮರದ ಮೇಲೆ ಇರಲಿಕ್ಕೆ ತುಂಬ ಅವಳಿಗೆ ಇಷ್ಟ ಇರ್ತಿತ್ತು ಅಂತ ಇಲ್ಲಿ ರಸ್ಕಿನ್ ಬಾಂಡ್ ಅವರು ತನ್ನ ಅಜ್ಜಿಯ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಬೈ, ವರ್ಷಗಳು ಕಳೆದ ಹಾಗೆ, ಶಿ ವುಡ್ ಬಿ ಟೋಲ್ಡ್ ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್. ಅವಳಿಗೆ ಹೇಳ್ತಾರೆ, ನೀನು ಆಲ್ರೆಡಿ ಈಗ ತುಂಬ ವಯಸ್ಸಾಗಿಬಿಟ್ಟಿದೆ, ಮರವನ್ನು ಏರೋದನ್ನು ನಿಲ್ಲಿಸಿಬಿಡು. ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್, ತುಂಬ ವಯಸ್ಸಾಗಿದೆ, ಮರ ಏರೋದನ್ನು ನಿಲ್ಲಿಸು ಅಂತೇಳಿ ಆತನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಹೇಳ್ತಾರೆ ಅಜ್ಜಿಗೆ. ಆ್ಯಂಡ್ ದಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ನೀನು ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಆಗಿರೋದ್ರಿಂದ ನೀ ಏನು ಮಾಡಬೇಕಾಗತ್ತೆ, ಇನ್ಮೇಲೆ ಮರವನ್ನು ಏರಬೇಡ, ಅದು ಒಳ್ಳೆಯದಲ್ಲ. ಇಟ್ ಇಸ್ ನಾಟ್ ಗ್ರೇಸ್ಫುಲ್, ಅದು ಒಳ್ಳೆಯದಲ್ಲ, ಗ್ರೇಸ್ಫುಲ್ ಆಗಿರು ಅಂತ ಹೇಳ್ತಾಳೆ. ಶಿ ಲಾವ್ಡ್ ಆ್ಯಂಡ್ ಸೇಸ್, ಅದಕ್ಕೆ ನಗ್ತಾಳವಳು. ಏನಂತ? ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ. ಆಯಿತು, ನಾನು ಏನು ಡಿಸ್ಗ್ರೇಸ್ಫುಲ್ ಅಂದರೆ ಇಷ್ಟ ಇಲ್ಲದೆ ಇರೋದು, ಗ್ರೇಸ್ಫುಲ್ ಅಂದರೆ ಇಷ್ಟ ಇರೋದು. ನಾನು ಇಷ್ಟ ಇಲ್ಲದೆ ಇರೋ ರೀತಿಯಲ್ಲಿ
ಅಂದರೆ ನನಗೇನು ಹೇಗೆ ಇಷ್ಟನೋ ಹಾಗೆ ನಾನು ಲೈಫನ್ನು ಲೀಡ್ ಮಾಡ್ತೀನಿ, ನೀವು ನನಗೆ ಹೇಳಬೇಡಿ ಅಂತ ಅಜ್ಜಿ ಹೇಳ್ತಾಳೆ ತನ್ನ ಫ್ಯಾಮಿಲಿ ಮೆಂಬರ್ಸ್ಗೆ. ಐ ಕ್ಯಾನ್ ಡೂ ಇಟ್ ಬೆಟರ್, ನಾನು ಅದನ್ನು ಸರಿಯಾಗಿ ತೋರಿಸ್ತೀನಿ, ನಾನು ಸರಿಯಾಗಿ ನನ್ನ ಜೀವನ ನಡೆಸ್ತೀನಿ, ನನ್ನ ಮರ ಇರುವಂಥದ್ದು ಅಭ್ಯಾಸ ಇದೆ, ಅದು ನಾನು ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾಳೆ ಅವಳು. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ. ಅವ್ರ ಗಾರ್ಡನಲ್ಲಿರ್ತಕ್ಕಂಥ ಯಾವೊಂದೂ ಮರವನ್ನು ಕೂಡ ಅವಳು ಬಿಟ್ಟಿರೋದಿಲ್ಲ. ಅಂದರೆ ಎಲ್ಲ ಮರವನ್ನು ಏರಿರ್ತಾಳೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಅಷ್ಟೊಂದು ಅವಳಿಗೆ ಆಸಕ್ತಿ ಮರ ಇರೋದ್ರಿಂದ. ಶಿ ಹ್ಯಾಡಂಟ್, ಓಕೆ ನೋಡ್ರಿ ನೆಕ್ಸ್ಟ್ ಸ್ಟಾಂಜಾ. ಶಿ ಹ್ಯಾಡಂಟ್, just a second. Okay, come to the next stanza. She hadn't been off at one time or another. ಅವಳಿಗೆ ಮೊದಲು ಆ ಮರ ಏರೋದು ಅವಳಿಗೆ ಗೊತ್ತಿರಲಿಲ್ಲ. ಆದರೆ ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್, ಅವಳ ಸಹೋದರನಿಂದ ಅವಳು ಏನು ಮಾಡಿರ್ತಾಳೆ ಅಂದರೆ ಮರ ಏರೋದನ್ನು ಕಲ್ತಿರ್ತಾಳೆ ಚಿಕ್ಕ ವಯಸ್ಸಲ್ಲಿ. ಯಾವಾಗ ವೆನ್ ಸಿ ವಾಸ್ 6, ಕೇವಲ 6 ವರ್ಷದವಳಿದ್ದಾಗ ಮರ ಏರೋದನ್ನು ಕಲ್ತಿರ್ತಾಳೆ ಆತನ ಸಹೋದರನಿಂದ. ಅವಳ ಸಹೋದರ ಏನು ಮಾಡಿರ್ತಾನೆ, ಕಲಿಸಿರ್ತಾನೆ ಅವನು. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಆದರೆ ಈಗೇನಾಗ್ತಿದೆ, ಅದು ಎಲ್ರಿಗೂ ಭಯವನ್ನು ಹುಟ್ಟಾಗ್ತಿದೆ. ಯಾಕಂದರೆ ಮರ ಏರಿದಾಗ ಕೆಳಗಡೆ ಬಿದ್ದು ಹೋಗಿಬಿಟ್ರೆ ಏನಾದರೂ ಅಪಾಯ ಆದರೆ ಕಷ್ಟ ಅಂಥೇಳಿ ಎಲ್ಲರೂ ಹೆದರ್ತಾ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್. ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಒಂದು ಸಾರಿ ಏನು ಮಾಡಿರ್ತಾಳೆ, ಮರ ಏರಿರ್ತಾಳೆ, ಅಲ್ಲಿ ಅಚಾನಕವಾಗಿ ಕೆಳಗಡೆ ಬಿದ್ದಿರ್ತಾಳೆ. ಆಗೇನಾಗುತ್ತೆ, ದ ಔಟ್ಕಮ್ ವಾಸ್ ಡಿಫಿಕಲ್ಟ್ ವೈಲ್ ವಿ ವರ್ ಇನ್ ಟೌನ್. ಸಿಟಿಯಲ್ಲಿದ್ದಾಗ ಅದೇನಾಗಿಬಿಟ್ಟಿತ್ತು, ತುಂಬ ಕಷ್ಟ ಆಗಿಬಿಟ್ಟಿತ್ತು ಅವರೆಲ್ಲರಿಗೂ. ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಸಿಟಿ ಹೋಗಿರ್ತಾರೆ ಒಂದು ಸಾರಿ, ಆಗೇನಾಗಿರುತ್ತೆ, ಒಂದು ಮರವನ್ನು ಏರಿದ್ದಾಳೆ, ಆದರೆ ಕೆಳಗಿಳಿದು ಬರೋಕ್ಕೆ ಆಗ್ತಿಲ್ಲ ಅವಳು. ಹಾಗಾಗಿ ಸಾಕಷ್ಟು ತೊಂದರೆಗಳನ್ನು ಕೂಡ ಅನುಭವಿಸಿದ್ದಾಳೆ. ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಹೇಳಿದರೂ ಕೂಡ ಅವರ ಒಂದು ಮಾತನ್ನು ಅವಳು ಕೇಳ್ತಾನೆ ಇರ್ತಿರಲಿಲ್ಲ. ಮರ ಏರುವಂಥ ಹವ್ಯಾಸವನ್ನು ಅವಳು ಕಂಟಿನ್ಯೂಸ್ ಆಗಿ ಮುಂದುವರಿಸ್ತಾ ಇರ್ತಾಳೆ. ಫ್ಯಾಮಿಲಿ ಮೆಂಬರ್ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ಕೇಳ್ತಿರಲಿಲ್ಲ. ಕೊನೆಗೆ ಏನಾಗುತ್ತೆ ನೋಡ್ರಿ, ಆ ಮರವನ್ನು ಏರಿದ ಮೇಲೆ ಆಫ್ಟರ್ ದ ರೆಸ್ಕ್ಯೂ ರಕ್ಷಣೆ ಮಾಡ್ತಾಳೆ, ಹೇಗೋ ಮಾಡಿ ಮರ ಇರ್ತಕ್ಕಂಥ ಅಜ್ಜಿನ ರಕ್ಷಣೆ ಮಾಡ್ತಾರೆ, ಕೆಳಗಿಳಿಸ್ಕೊಳ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ದ ಡಾಕ್ಟರ್ ಟು ಗ್ರ್ಯಾನಿಸ್ ಟೆಂಪ್ರೇಚರ್ ಆ್ಯಂಡ್ ಸೈಡ್. ಅಜ್ಜಿ ಒಂದು ಟೆಂಪ್ರೇಚರ್ನ ಚೆಕ್ ಮಾಡಿ ಹೇಳ್ತಾರೆ ಅವರು, ಐ ಸ್ಟ್ರಾಂಗ್ಲಿ ರಿಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್. ಒಂದು ವಾರ ನೀ ಕಂಪ್ಲೀಟಾಗಿ ರೆಸ್ಟ್ ಮಾಡದೇ ಇದ್ದರೆ ಕಷ್ಟ ಆಗುತ್ತೆ ಅಂಥೇಳಿ ಡಾಕ್ಟರ್ ಏನು ಮಾಡ್ತಾರೆ, ಅವಳಿಗೆ ಸಜೆಷನ್ ಮಾಡ್ತಾರೆ. ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೇಳ್ತಾರೆ, ಅವಳಿಗೆ ಒಂದು ವಾರ ಕಂಪ್ಲೀಟಾಗಿ ಬೆಡ್ ರೆಸ್ಟನ್ನು ಮಾಡಬೇಕು, ಇಲ್ಲಾಂದರೆ ಕಷ್ಟ ಇದೆ ಅಂತ ಹೇಳಿದಾಗ, ವಿ ಸೈಡ್ ವಿತ್ ಎ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಎಲ್ಲರೂ ಕೂಡ ಸ್ವಲ್ಪ ರಿಲೀಫ್ ಆಗ್ತಾರೆ ಫ್ಯಾಮಿಲಿ ಮೆಂಬರ್ಸ್. ಇನ್ನಾದರೂ ಮನೆಯಲ್ಲೇ ಇರ್ತಾಳೆ, ರೂಮಲ್ಲಿ ಇರ್ತಾಳೆ ಅನ್ನುವಂಥದ್ದು ಎಲ್ಲರೂ ಖುಷಿ ಒಂದು ಒಳಗಡೆ. ಫುಲ್ ಗ್ರ್ಯಾಂಡ್ ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹಾಲ್. ಆದರೆ ಅಜ್ಜಿಗೆ ಏನಾಗುತ್ತೆ ಅಂದರೆ, ಆ ಮನೆಯಲ್ಲಿರೋದು ಅಂದರೆ ಬೆಡ್ ರೆಸ್ಟ್ ಮಾಡೋದು ಒಂಥರ ಬ್ರೀಫ್ ಸೀಸನ್ ಆಗುತ್ತೆ ಅವಳಿಗೆ. ಬ್ರೀಫ್ ಸೀಸನ್ ಅಂದರೆ ಏನರ್ಥ, ಇಲ್ಲಿ ಇಷ್ಟ ಇರೋದಿಲ್ಲ ಅಂತ, ಕನ್ಫೈನ್ಡ್ ಆಗ್ತಾಳೆ. ಕನ್ಫೈನ್ಡ್ ಅಂದ್ರೆ ಏನು, ರಿಸ್ಟ್ರಿಕ್ಷನ್ ಅಂದರೆ ಅಷ್ಟರಲ್ಲೇ ಇರಬೇಕು, ಹೊರಗಡೆ ಎಲ್ಲಿ ಹೋಗುವಾಗಿಲ್ಲ. ಅವಳಿಗೆ ಅದು ತುಂಬ ಕಷ್ಟ ಅನ್ನಿಸ್ತಾ ಇದೆ. ಕನ್ಫೈನ್ಡ್ ಟು ಹರ್ ಬೆಡ್ರೂಮ್, ಆ ಬೆಡ್ರೂಮಲ್ಲೇ ಇರಬೇಕಾಯ್ತು, ಎಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಹೋದರೆ ಅವಳಿಗೆ ಡಾಕ್ಟ್ರು ಹೇಳಿದ್ದಾರೆ, ಯು ಶುಡ್ ನಾಟ್ ಗೋ ಔಟ್ಸೈಡ್, ಯು ಮಸ್ಟ್ ಬಿ ಕ್ವೈಟ್ ಅ ವೀಕ್ ಇನ್ ಬೆಡ್ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಮಾತನ್ನು ಅವರು ಪಾಲಿಸಲೇಬೇಕಾಗತ್ತೆ ಅಂಥೇಳಿ ಮನೆಯಲ್ಲೇ ಇರ್ತಾಳೆ ಆ ರೂಮಲ್ಲಿ. ಬಟ್ ಇಟ್ ವಾಸ್, ಅವಳಿಗೆ ಅದು ಇಷ್ಟ ಇರೋದಿಲ್ಲ. ವೈಲ್ ಎವ್ರಿ ಬ್ರೀಚ್ ವಿಸ್ಪರ್ಡ್ ಆಫ್ ಸಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಆ ಒಂದು ಸಮರ್ ಕಳೆಯುತ್ತೆ, ಆಮೇಲೆ ಆ ಸೀಸನ್ ಮುಗಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಹುಷಾರಾಗ್ತಾಳೆ. ಹುಷಾರಾದಮೇಲೆ ನೆಕ್ಸ್ಟ್ ಹೊರಗಡೆ ಬರ್ತಾಳೆ. ಬಂದು ಏನಂತ ಹೇಳ್ತಾಳೆ, ಬಟ್ ಶಿ ಹ್ಯಾಡ್ ಲೆಡ್ ಹರ್ ಫೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಬಟ್ ಹೆಂಗೋ ಕಷ್ಟಪಟ್ಟು ಆ ರೂಮಲ್ಲಿ ರೆಸ್ಟ್ ಮುಗಿಸ್ತಾಳೆ. ಒಂದು ವಾರ ಕಂಪ್ಲೀಟ್ ರೆಸ್ಟನ್ನು ಮುಗಿಸ್ತಾಳೆ. ಬಟ್ ಇಷ್ಟ ಇರೋದಿಲ್ಲ, ಆದರೂ ಮುಗಿಸ್ತಾಳೆ ಹೇಗೋ. ಫೈನಲಿ ದೆನ್ ಶಿ ಸ್ಟ್ರಾಂಗ್ ಆಗ್ತಾಳೆ ನೆಕ್ಸ್ಟ್ ಏನು, ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಫೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಅಲ್ಲಿಂದ ಸ್ಟ್ರಾಂಗ್ ಆಗಿ ಹೊರಗೆ ಬರ್ತಾಳೆ. ದೆನ್ ಶಿ ಸ್ಯಾಟ್ ಆಫ್, ಬಂದು ಎದುರುಗಡೆ ಎಲ್ಲರೂ ಮುಂದೆ ಹೇಳ್ತಾಳೆ, ಆ್ಯಂಡ್ ಸೇಡ್, ಐ ವಿಲ್ ಲೈ ಹಿಯರ್
ನೋ ಲಾಂಗರ್, ನನಗೆ ಇಲ್ಲಿರಲಿಕ್ಕೆ ತುಂಬ ಹೊತ್ತು ಇರಲಿಕ್ಕೆ ನನಗೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್, ರಸ್ಕಿನ್ ಬಾಂಡ್ ಹೇಳ್ತಾಳೆ. ಅಂದರೆ ಮೈ ಫಾದರ್ ಮೀನ್ಸ್ ರಸ್ಕಿನ್ ಬಾಂಡ್ ಫಾದರ್, ಅಂದರೆ ಇವನು ಆ ಅಜ್ಜಿಗೆ ಮೊಮ್ಮಗಾಗಿರ್ತಾನೆ ರಸ್ಕಿನ್ ಬಾಂಡ್. ತನ್ನ ತಂದೆಯನ್ನು ಕರೆದು ಹೇಳ್ತಾಳೆ, ಅಂದರೆ ಅಜ್ಜಿ ತನ್ನ ಮಗಳಿಗೆ ಕರೀತಾಳೆ. ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್, ಅನ್ಡಾಂಟೆಡ್ ಅಂದ್ರೇನು, ಹಿಂಜರಿಯದೆ. ಹಿಂಜರಿಯದೆ ಏನು ಮಾಡ್ತಾಳೆ, ತನ್ನ ಮಗನ್ನ ಕರೆದು ಹೇಳ್ತಾಳೆ. ನೋಡು ಏನಂತ ಹೇಳ್ತಾಳೆ, ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್, ಏನಂತ ಹೇಳ್ತಾಳೆ ಅಂತ ನೋಡು. ದಟ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ನನಗೇನು ಬೇಕೀಗ, ಒಂದು ಟ್ರೀ ಟಾಪ್ ಅಂದರೆ ಮರದ ಮೇಲೆ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕು ನನಗೆ, ನಾನು ಅಲ್ಲೇ ಇರ್ತೀನಿ ಅಂಥೇಳಿ ತನ್ನ ಮಗನಿಗೆ ಕರೆದು ಹೇಳ್ತಾಳೆ. ಆಗ ಮೈ ಡ್ಯಾಡ್ ನ್ಯೂ ದಿಸ್ ಹಿಸ್ ಡ್ಯೂಟೀಸ್. ಹಾಗೆ ರಸ್ಕಿನ್ ಬಾಂಡ್ ತನ್ನ ತಂದೆಯು ಕೂಡ ಏನು ಮಾಡ್ತಾನೆ, ತನ್ನ ಡ್ಯೂಟೀಸ್ ಅಂದರೆ ತಾಯಿಯ ಒಂದು ಆಶೆಯನ್ನು ಈಡೇರಿಸಬೇಕಂತೇಳಿ ನಿರ್ಧರಿಸ್ತಾನೆ. ಹೀ ಸೆಡ್ ದಟ್ಸ್ ಆಲ್ ರೈಟ್, ಖಂಡಿತವಾಗಿ ನಿನಗೆ ನಾನು ಮರದ ಮೇಲೆ ಮನೆಯನ್ನು ಕಟ್ಟಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ನಿನಗೇನು ಬೇಕು ಅದನ್ನು ನಾನು ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಐ ವಿಲ್ ಸ್ಟಾರ್ಟ್ ವರ್ಕ್ ಟುನೈಟ್, ಇವತ್ತೇ ರಾತ್ರಿನೇ ಕೆಲಸವನ್ನು ನಾನು ಪ್ರಾರಂಭಿಸ್ತೇನೆ, ಯು ಡೋಂಟ್ ವರಿ ಅಂಥೇಳಿ ತನ್ನ ತಾಯಿಗೆ ತುಂಬ ಆತ್ಮೀಯವಾಗಿ ವಿಶ್ವಾಸವನ್ನು ನೀಡ್ತಾನೆ. ಖಂಡಿತವಾಗಿ ನೀ ಹೇಳಿದ್ದೆ ನಾನು ಕೇಳ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇನೇ ಏನಾಗುತ್ತೆ, ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್, ಮನೆ ಕಟ್ಟುವಂಥ ನುರಿತ ತಜ್ಞರನ್ನು ಕರೆಸ್ಬಿಟ್ಟು ಮನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸೂನ್ ಫಿನಿಶ್ ದ ಖೋರ್ ಅಂದರೆ ಕೆಲಸ, ಮನೆ ಕಟ್ಟುವಂಥ ಕೆಲಸವನ್ನು ಆದಷ್ಟು ಬೇಗನೆ ಮುಗಿಸ್ತಾನೆ. ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಡೋರ್. ಆ ಮರದ ಮೇಲೆ ಒಂದು ಮನೆಯನ್ನು ಕಟ್ತಾರೆ, ಆ ಮನೆ ಜೊತೆಗೆ ಏನಿರುತ್ತೆ, ವಿಂಡೋಸ್ ಇರ್ತವೆ, ಡೋರ್. ಹೇಗೆ ನಾವು ಭೂಮಿ ಮೇಲೆ ಕಟ್ತೇವೆ ಅದೇ ರೀತಿ ಆ ಒಂದು ಮರದ ಮೇಲೆ ಮನೆಯನ್ನು ಕಟ್ತಾರೆ ಆ ಒಂದು ಎಕ್ಸ್ಪರ್ಟ್ಗಳು ಬಂದು. ಸೊ ಗ್ರ್ಯಾನಿ ಮೂಡ್ ಆಫ್ ಆ್ಯಂಡ್ ನಾವು ಎವ್ರಿ ಡೇ, ಈಗ ಏನು ಮಾಡಿದ ಅಜ್ಜಿ, ಪ್ರತಿದಿನ ಅಲ್ಲೇ ಹೋಗಿ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಗ್ರ್ಯಾನಿ ಮೂಡ್ ಆಫ್ ಆ್ಯಂಡ್ ನಾವು ಎವ್ರಿ ಡೇ ಪ್ರತಿದಿನ ಅಲ್ಲಿ ಮೇಲೆ ಹೋಗಿ ವಾಸವಾಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸ್ ಆ್ಯಂಡ್ ಟ್ರೇ. ರಸ್ಕಿನ್ ಬಾಂಡ್ ಏನು ಹೇಳ್ತಾನೆ, ನಾನು ಮರವನ್ನು ಏರಿ ಆ ರೂಮ್ಗೆ ಹೋದೆ. ಹೇಗೆ ಹೋಗ್ತಾನೆ ಅವನು, ಗ್ಲಾಸಸ್ ಅಂತ ತೊಗೊಳ್ತಾನೆ, ವಿತ್ ಟ್ರೇ, ಒಂದು ಟ್ರೇದಲ್ಲಿ ಗ್ಲಾಸಸ್ ಎಲ್ಲ ಇಟ್ಕೊಂಡು ಅಲ್ಲಿ ಹೋಗ್ತಾನೆ ಮೇಲೆ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಡ್ರಿಂಕ್ ಶೆರಿ ವಿತ್ ಮೀ. ನನ್ನ ಜೊತೆ ಕುಂತ್ಕೊಂಡು ಅಜ್ಜಿ ಏನು ಮಾಡಿದ್ಲು, ಶೆರ ಅಂದರೆ ಮದ್ಯಪಾನವನ್ನು, ಇಲ್ಲಿ ಶೆರಿ ಅಂದರೆ ಮದ್ಯಪಾನವನ್ನು ಕುಡಿತಾ ಇರ್ತಾರೆ ಆ ಗ್ಲಾಸಲ್ಲಿ ತೊಗೊಂಡು. ಆಗ ಕುಡಿತಾ ಅವಳು ಹೇಳ್ತಾಳೆ, ಆ ಫೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಆ ಮರದ ಮೇಲೆ ಇಟ್ಕೊಂಡು ನಾನು ಕ್ಲಿಯರ್ ಆಗಿದ್ದೇನೆ, ನನಗೆ ಹೇಗೆ ಇಷ್ಟನೋ ಹಾಗೆ ನಾನು ಬದುಕ್ತಾ ಇದ್ದೇನೆ ಅನ್ನೋಂಥದ್ದು ಈ ಜಗತ್ತಿಗೆ ಅವಳು ತೋರಿಸ್ಕೊಡ್ತಾಳೆ. ಸೊ ದಿಸ್ ಈಸ್ ದ ಆಲ್ ಅಬೌಟ್ ಗ್ರ್ಯಾಂಡ್ಮಾ ಕ್ಲಿಮ್ಸ್ ಎ ಟ್ರೀ ಅನ್ನುವಂಥ ಪೋಯಮನ್ನು ನೋಡೋಣ. ಕೆಲವು ಸಿಚುವೇಶನ್ ಇರ್ತಕ್ಕಂಥ ಪಿಕ್ಚರ್ಸ್ ಹೇಗೆ ಇಲಿಸ್ಟ್ರೇಟ್ ಆಗಿರ್ತವೆ, ಕೆಲವು ಸಿಚುವೇಶನ್ ಪಿಕ್ಚರ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ. ಯು ಕ್ಯಾನ್ ಗೆಸ್ ಹೌ ಇಟ್ ಈಸ್ ಅಂತೇಳಿ. ನೋಡ್ರಿ ಇಲ್ಲಿ ನೋಡಿ, ಇದು ಟ್ರೀ ಟಾಪ್ ಹೌಸ್. ಹೀಗೆ ಮರ ಇರುವಂಥ ಹವ್ಯಾಸ ಅಜ್ಜಿಗಿರ್ತಾ ಇತ್ತು, ಇಲ್ಲಿ ಹೇಳ್ಕೊಳ್ತಿದ್ದಾಳು. ಇದು ಅವಳ ಒಂದು ಹವ್ಯಾಸ ಆಗಿರುತ್ತೆ. ಆಮೇಲೆ ಈ ಥರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮನೆಯನ್ನು ತಂದೆ ಏನು ಮಾಡ್ತಾನೆ, ಅವಳಿಗೆ ಕಟ್ಟಿಕೊಡ್ತಾನೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮನೆಯನ್ನು ಕಟ್ಟಿಕೊಡ್ತಾನೆ. ಅಲ್ಲೇ ಇರಲಿಕ್ಕೆ ಅವಳು ಇಷ್ಟಪಡ್ತಾಳೆ. ನೆಕ್ಸ್ಟ್ ಏನು ಮಾಡ್ತಾಳೆ ಅಂತಂದರೆ, ಅವಳಿಗೆ ಮನೆಯಲ್ಲಿರೋದು ಅಂದರೆ ಹೇಗಾಗಿರುತ್ತೆ, ಒಂಥರ ಬ್ರೀಫ್ ಸೀಸನ್, ಇಷ್ಟನೇ ಇರೋದಿಲ್ಲ ಅವಳಿಗೆ, ತುಂಬ ಬೇಜಾರಲ್ಲಿ ಆ ಬೆಡ್ರೂಮಲ್ಲಿ ಇದ್ದಾಳೆ. ಆಮೇಲೆ ನೆಕ್ಸ್ಟ್ ಕೊನೆಗೆ ಏನಾಗುತ್ತೆ, ಅಜ್ಜಿ ಮತ್ತು ಮೊಮ್ಮಗ ಇಬ್ಬರು ಸೇರಿ ಏನು ಮಾಡ್ತಾರೆ, ಹ್ಯಾಪಿಯಾಗಿ ತಮ್ಮ ಲೈಫನ್ನು ಲೀಡ್ ಮಾಡ್ತಾರೆ. ಎಲ್ಲೇ, ಆ ಒಂದು ಟ್ರೀ ಟಾಪ್ ಹೌಸಲ್ಲಿ. ಸೊ ಇಷ್ಟು ಏನಪ್ಪ ಅಂದರೆ ಈ ಒಂದು ಪೋಯಮಲ್ಲಿ ನಾವು ತಿಳ್ಕೊಳ್ಳುವಂಥ ವಿಷಯವಾಗಿದೆ. ಇದು ಮೆಮರೈಸೇಷನ್ ಇರೋದ್ರಿಂದ ನೀವೆಲ್ಲರೂ ಕೂಡ ಕಂಪಲ್ಸರಿ ಇದು ಪೋಯಮನ್ನು ಪ್ರಾಕ್ಟೀಸ್ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.